ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1031ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಒಂದು ಸಣ್ಣ ಅನೌನ್ಸ್ಮೆಂಟ್, ನಾಳೆ ನಾಯ್ಸ್ ಕಂಪ್ನಿಯವರು ಈ ಒಂದು ಹೆಡ್ಫೋನ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಪ್ರೀಮಿಯಂ ಲೆವೆಲ್ ಫ್ಲಾಗ್ಶಿಪ್ ಹೆಡ್ಫೋನ್ಸ್ ಅಂತಾನೆ ಹೇಳ್ಬೋದು. ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ಪ್ರಾಡಕ್ಟ್ ಗೆ ಸಂಬಂಧಪಟ್ಟ ಅನ್ಬಾಕ್ಸಿಂಗ್ ವಿಡಿಯೋ ನಾಳೆ ನಮ್ಮ ಚಾನಲ್ ಅಲ್ಲಿ ಬರುತ್ತೆ. ಏನಕ್ಕೆ ನಾನು ಇವಾಗಲೇ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ಸಣ್ಣ ಅನೌನ್ಸ್ಮೆಂಟ್. ಇವತ್ತು ರಾತ್ರಿ 12 ಗಂಟೆ ಒಳಗೆ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಒಂದು ಹೆಡ್ಫೋನ್ಸ್ ನ ನೀವು ಪ್ರೀ ಬುಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ 1000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅವಾಗ 5000ಕ್ಕೆ ಸಿಗೋದು ನಿಮಗೆ 4000ಕ್ಕೆ ಸಿಗುತ್ತೆ. 4000ಕ್ಕೆ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ತುಂಬಾ ಜನರಿಗೆ ಹೆಡ್ಫೋನ್ಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಆದ್ರೆ ನೀವು ಪ್ರೀಮಿಯಂ ಲೆವೆಲ್ಗೆ ಹೋಗಿದ್ದೀರಾ ಅಂದ್ರೆ 15,000 ಮೇಲಿರುತ್ತೆ. 20,000, 30,000, 40,000ವರೆಗೂ ನಮಗೆ ಹೆಡ್ಫೋನ್ಸ್ ಆದ್ರೆ ಇರುತ್ತೆ. ಆದ್ರೆ ಈ ಒಂದು ಹೆಡ್ಫೋನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ನಾಳೆನೆ ನಾನು ಹೇಳ್ಬೋದಿತ್ತು, ಆದ್ರೆ ಇವಾಗ ನೀವು ಪ್ರೀ ಬುಕ್ ಮಾಡ್ಕೊಂಡ್ರೆ ಒಂದು 1000 ರೂಪಾಯಿ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆದ್ರೆ ಹೇಳ್ತಾ ಇದ್ದೀನಿ. ಇಲ್ಲ ನಾವು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ದಾದ್ಮೇಲೆ ತಗೊಂತೀವಿ ಅಂದ್ರೆ ನೋಡಿ, ನಾಳೆ ಅನ್ಬಾಕ್ಸಿಂಗ್ ವಿಡಿಯೋ ಬರುತ್ತೆ, ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಒಂದು 1000 ರೂಪಾಯಿ ಉಳಿಬೇಕು ಅಂದ್ರೆ ಇವತ್ತು ರಾತ್ರಿ 12 ಗಂಟೆ ಒಳಗೆ ಪ್ರೀ ಬುಕ್ ಮಾಡ್ಕೊಳ್ಳಿ. ಅವಾಗ ನಿಮಗೆ 4000ಕ್ಕೆ ಈ ಒಂದು ಹೆಡ್ಫೋನ್ಸ್ ಆದ್ರೆ ಸಿಗುತ್ತೆ. ಆಗ್ಲೇ ನಾನು ಹತ್ತತ್ರ ಒಂದು ವಾರದಿಂದ ಯೂಸ್ ಮಾಡಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಕೂಡ ನಾಳೆ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಆದ್ರೆ ಶೇರ್ ಮಾಡ್ಕೊಂತೀನಿ. ಯಾರಾದ್ರೂ ಪ್ರೀ ಬುಕ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ಪ್ರೀ ಬುಕ್ ಮಾಡ್ಕೊಳ್ಳಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಓಪೋ ಇಂದ. ಓಪೋ ಫೈಂಡ್ N5 ಈ ಒಂದು ಫೋಲ್ಡ್ ಫೋನ್ ಬಗ್ಗೆ ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ನಾವು ಮಾತಾಡಿದ್ವಿ. ನಿನ್ನೆ ಒಂದು ಸ್ವಲ್ಪ ಇಮೇಜಸ್ ಕೂಡ ನಾನು ನಿಮಗಾದ್ರೆ ತೋರಿಸಿದ್ದೆ. ಐಫೋನ್ ಜೊತೆ ಕಂಪೇರ್ ಮಾಡಿದ್ರೆ ಇದೆಷ್ಟು ಸ್ಲಿಮ್ ಇರುತ್ತೆ, ಥಿಕ್ನೆಸ್ ಎಷ್ಟು ಕಮ್ಮಿ ಇರುತ್ತೆ ಅಂತೇಳಿ. ಅರೌಂಡ್ 4mm ಥಿಕ್ನೆಸ್ ಇಂದ ನಿಮಗೆ ಈ ಒಂದು ಫೋನ್ ಅನ್ನೋದು ಲಾಂಚ್ ಆಗುತ್ತೆ. ತುಂಬಾ ಸ್ಲಿಮ್ ಇರುತ್ತೆ ಅಂತಾನೆ ಹೇಳ್ಬೋದು. ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ನಾನಾದ್ರೆ ಹೇಳಿದ್ದೆ. ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಇನ್ನ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಹೊರಗೆ ಬಂದಿದೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಇದು ನಿಮಗೆ IPX9 ರೇಟಿಂಗ್ ಇಂದ ಬರುತ್ತೆ. ಈ ಒಂದು ಫೋಲ್ಡ್ ಫೋನ್ ನ ತಗೊಂಡು ಡೈರೆಕ್ಟ್ ಆಗಿ ನೀವು ನೀರ್ ಒಳಗೆ ಹೋಗ್ಬೋದು, ಹೋಗ್ಬಿಟ್ಟು ಅಂಡರ್ ವಾಟರ್ ಶೂಟ್ ಕೂಡ ಮಾಡಬಹುದು. ಇದರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ದಾರೆ. ಇವತ್ತಿನವರೆಗೂ ಲಾಂಚ್ ಆಗಿರೋ ಫೋಲ್ಡ್ ಫೋನ್ಸ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಡಸ್ಟ್ ರೆಸಿಸ್ಟೆಂಟ್ ಇರುತ್ತೆ ಆಗ್ಲಿ, ವಾಟರ್ ರೆಸಿಸ್ಟೆಂಟ್ ಇರೋದಿಲ್ಲ. ವಾಟರ್ ರೆಸಿಸ್ಟೆಂಟ್ ಇದ್ರೂ ಕೂಡ ನಿಮಗೆ ಅಷ್ಟು ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಅಂದ್ರೆ ನಿಮಗೆ ರೇಟಿಂಗ್ ಅನ್ನೋದು ಕಮ್ಮಿ ಇರುತ್ತೆ. IPX9 ಇರೋದಿಲ್ಲ, IPX6, X7 ಸೊ ಈ ಒಂದು ರೇಟಿಂಗ್ ಆದ್ರೆ ಇರುತ್ತೆ. ಆದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ IPX9 ರೇಟಿಂಗ್ ಇಂದ ಬರುತ್ತೆ. ಆರಾಮಾಗಿ ನೀವು ಅಂಡರ್ ವಾಟರ್ ಶೂಟ್ ಕೂಡ ಮಾಡಬಹುದು ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಈ ಒಂದು ಮೊಬೈಲ್ 50 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದನ್ನು ಕೂಡ ಅಫಿಷಿಯಲ್ ಆಗಿ ಟೀಸ್ ಮಾಡಿದ್ದಾರೆ. ಆಸ್ ಯೂಶುವಲ್ ನಮಗೆ ಸ್ನ್ಯಾಪ್ಡ್ರಾಗನ್ 8 ಇಂದ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಇದು ಬಂದ್ಬಿಟ್ಟು ಫೋಲ್ಡ್ ಮೊಬೈಲ್, ಫ್ಲಿಪ್ ಮೊಬೈಲ್ ಅಲ್ಲ, ಫೋಲ್ಡ್ ಮೊಬೈಲ್. ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗುತ್ತೆ. ಆದ್ರೆ ಓಪೋ ಹೆಸರಲ್ಲಿ ಲಾಂಚ್ ಆಗೋದಿಲ್ಲ, ಒನ್ ಪ್ಲಸ್ ಹೆಸರಲ್ಲಿ ಲಾಂಚ್ ಆಗುತ್ತೆ. ಒನ್ ಪ್ಲಸ್ ಓಪನ್ 2 ಹೆಸರಲ್ಲಿ ಈ ಒಂದು ಫೋಲ್ಡ್ ಫೋನ್ ಲಾಂಚ್ ಆಗುತ್ತೆ. ನಿಮಗೆ ಪ್ರೈಸ್ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದ್ರೆ ಆಶ್ಚರ್ಯ ಆಗೋದೇನು ಅಂದ್ರೆ, ಇವರಿನ್ನ ಸೆಕೆಂಡ್ ಫೋಲ್ಡ್, ಒನ್ ಪ್ಲಸ್ ಕಡೆಯಿಂದ ನೋಡ್ಕೊಂಡ್ರೆ ನಿಮಗೆ ಸೆಕೆಂಡ್ ಫೋಲ್ಡಬಲ್ ಫೋನ್. ಆದ್ರೆ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರಲ್ಲ, ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡಾಟ್ ಇಂದ. ಡಾಟ್ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೇ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವರು ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಇವರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಯಾವ್ಯಾವ ದೇಶದಲ್ಲಿ ಇಂಟರ್ನೆಟ್ ಕಾಸ್ಟ್ ಎಷ್ಟಿದೆ, ಹಾಗೆ ಬಂದ್ಬಿಟ್ಟು ಕಾಲ್ಸ್ ಕಾಸ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಇಂಟರ್ನೆಟ್ ಕೂಡ ಚೀಪ್ ಆಗಿ ಸಿಗುತ್ತೆ, ಹಾಗೆ ಬಂದ್ಬಿಟ್ಟು ಕಾಲ್ಸ್ ಕೂಡ ತುಂಬಾ ಚೀಪ್ ಅಂತಾನೆ ಹೇಳ್ಬೋದು. ಅದೇ ಬೇರೆ ದೇಶದಲ್ಲಿ ನೋಡಿದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ನಾವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ, ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾ ಬಂದ್ಬಿಟ್ಟು ಚೀಪೆಸ್ಟ್ ಕಂಟ್ರಿ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಮಾತ್ರ ಚೀಪ್ ಆಗಿ ಇಂಟರ್ನೆಟ್ ಸಿಗುತ್ತೆ, ಹಾಗೆ ಬಂದ್ಬಿಟ್ಟು ಚೀಪ್ ಆಗಿ ಪ್ಲಾನ್ಸ್ ಆದ್ರೆ ಇದೆ. ನಾವೆಲ್ಲರೂ ಕೂಡ ಅನ್ಕೊಂತಿರ್ತೀವಲ್ಲ, ಜಿಯೋ, ಏರ್ಟೆಲ್, ವೋಡಾಫೋನ್ ಐಡಿಯಾ ಇವರೆಲ್ಲರೂ ಕೂಡ ಸಡನ್ ಆಗಿ ಪ್ಲಾನ್ ಪ್ರೈಸಸ್ ಜಾಸ್ತಿ ಮಾಡ್ಬಿಟ್ರು, ತುಂಬಾ ಕಾಸ್ಟ್ಲಿ ಆಯಿತು ಅಂತೇಳಿ. ಅದೇ ಬೇರೆ ದೇಶದ ಪ್ಲಾನ್ಸ್ ನ ನೀವೇನಾದ್ರೂ ಕೇಳಿದ್ದೀರಾ ಅಂದ್ರೆ ನೀವೇ ಶಾಕ್ ಆಗ್ತೀರಾ, ಇಷ್ಟು ಕಮ್ಮಿನ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು ಅನ್ಕೊಂತೀರಾ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಮ್ಮ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಒಂದು ತಿಂಗಳಿಗೆ 160 ರೂಪಾಯಿ ಖರ್ಚು ಮಾಡಿದೀವಿ ಅಂದ್ರೆ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಅನ್ಲಿಮಿಟೆಡ್ ಇಂಟರ್ನೆಟ್ ಇರುತ್ತೆ. ಅಂದ್ರೆ ತಿಂಗಳಿಗೆ ನಾವು ಹಬ್ಬಬ್ಬ ಅಂದ್ರೆ 150 ರೂಪಾಯಿ ಖರ್ಚು ಮಾಡ್ತಿದೀವಿ. ಅದೇ ನೀವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆಸ್ಟ್ರೇಲಿಯಾದಲ್ಲಿ ನೋಡಬಹುದು ಹತ್ತತ್ರ $20 ವರೆಗೂ ಖರ್ಚು ಮಾಡ್ತಿದ್ದಾರೆ. $20 ಅಂದ್ರೆ ತುಂಬಾ ಜಾಸ್ತಿ ಅಂತಾನೆ ಹೇಳ್ಬೋದು. ಇನ್ನ ನೀವು US ಅಲ್ಲಿ ನೋಡೋದಾದ್ರೆ ಹತ್ತತ್ರ $49 ವರೆಗೂ ಖರ್ಚು ಮಾಡ್ತಿದ್ದಾರೆ. $49 ಅಂದ್ರೆ ಹತ್ತತ್ರ 4000 ಆಗುತ್ತೆ. ಪ್ರತಿ ತಿಂಗಳು ಅವ್ರಿಗೆ ಒಂದು ಸ್ವಲ್ಪ ಇಂಟರ್ನೆಟ್ ಹಾಗೆ ಬಂದ್ಬಿಟ್ಟು ಒಂದು ಪ್ಲಾನ್ ಹಾಕಿಸ್ಕೋಬೇಕು ಅಂದ್ರೆ 4000 ಖರ್ಚು ಮಾಡಬೇಕು. ಇನ್ನ ಚೈನಾದಲ್ಲಿ ನೋಡೋದಾದ್ರೆ $8 ವರೆಗೂ ಖರ್ಚು ಮಾಡ್ತಾರೆ. ಸೌತ್ ಆಫ್ರಿಕಾದಲ್ಲಿ $15 ಖರ್ಚು ಮಾಡ್ತಾರೆ. ರಷ್ಯಾದಲ್ಲಿ ನೋಡಿದ್ರೆ $6 ಖರ್ಚು ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೇರೆ ಎಲ್ಲಾ ದೇಶಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ತುಂಬಾ ಚೀಪ್ ಆಗಿ ಇಂಟರ್ನೆಟ್ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಪ್ಲಾನ್ಸ್ ಕೂಡ ತುಂಬಾ ಅಂದ್ರೆ ತುಂಬಾ ಚೀಪ್ ಇದೆ ಅಂತಾನೆ ಹೇಳ್ಬೋದು. ನೀವು ಯಾವಾಗಾದ್ರೂ ಬೇರೆ ದೇಶಕ್ಕೆ ಹೋದಾಗ ಜಸ್ಟ್ ಅಲ್ಲಿರೋ ಪ್ಲಾನ್ಸ್ ಬಗ್ಗೆ ತಿಳ್ಕೊಳ್ಳಿ ಸಾಕು, ನೀವೇ ಶಾಕ್ ಆಗಿ ಹೋಗ್ಬಿಡ್ತೀರಾ. 50 GB ಇಂಟರ್ನೆಟ್ ಬೇಕು ಅಂದ್ರೆ ನೀವು 2,500-3,000 ರೂಪಾಯಿ ಕೊಡಬೇಕು. 50 GB ಅಷ್ಟೇ, ಖಾಲಿ ಆಯ್ತಾ ಮುಗೀತು, ಮತ್ತೆ ನೀವು ಹೊಸ ಪ್ಲಾನ್ ಹಾಕ್ಸ್ಕೋಬೇಕು. ಆದ್ರೆ ನಮ್ಮ ಇಂಡಿಯಾದಲ್ಲಿ ಹಂಗಲ್ಲ, ಅನ್ಲಿಮಿಟೆಡ್ ಆಗಿ
ಇಂಟರ್ನೆಟ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಇದು ನಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಈ ಒಂದು ರಿಪೋರ್ಟ್ ನ ಅಫಿಷಿಯಲ್ ಆಗಿ ಡಾಟ್ ಅವರೇ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಝೊಮ್ಯಾಟೋಗೆ ಇಗ್ಗ ಮುಗ್ಗ ಬೈತಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಫಸ್ಟಿಗೆಲ್ಲ ನೋಡ್ಕೊಂಡ್ರೆ ಡೆಲಿವರಿ ಚಾರ್ಜಸ್ ಬಿಟ್ರೆ ಬೇರೆ ಯಾವುದೇ ರೀತಿ ಚಾರ್ಜಸ್ ಇರ್ತಿರಲಿಲ್ಲ. ಇವಾಗ ಬರ್ತಾ ಬರ್ತಾ ಪ್ಲಾಟ್ಫಾರ್ಮ್ ಫೀಸ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಆದ್ರೆ ತಗೊಂಡ್ರು. ಅದು ಕೂಡ ಹತ್ತತ್ರ 10 ರಿಂದ 15 ರೂಪಾಯಿವರೆಗೂ ಇವರು ಆದ್ರೆ ಚಾರ್ಜ್ ಮಾಡ್ತಾರೆ. ಇವಾಗ ಮತ್ತೆ ಇನ್ನೂ ಒಂದು ಚಾರ್ಜ್ ಆದ್ರೆ ಇಟ್ಟಿದ್ದಾರೆ, ವೆಜ್ ಮೋಡ್ ಅಂತೇಳಿ. ಇವಾಗ ಯಾರಾದ್ರೂ ವೆಜಿಟೇರಿಯನ್ ಇದ್ರೆ ಅವರು ವೆಜ್ ಫುಡ್ ಏನಾದ್ರೂ ಆರ್ಡರ್ ಮಾಡಿದ್ದಾರೆ ಅಂದ್ರೆ ಅವರು ₹2 ಕಂಪಲ್ಸರಿ ಕಟ್ಟಬೇಕು. ಆ ₹2 ಇವ್ರು ಏನಕ್ಕೆ ಚಾರ್ಜ್ ಮಾಡ್ತಿದಾರೋ ಗೊತ್ತಿಲ್ಲ, ₹2 ಕಂಪಲ್ಸರಿ ಚಾರ್ಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ₹100 ಫುಡ್ ನ ನಾವು ಆರ್ಡರ್ ಮಾಡಿದೀವಿ ಅಂದ್ರೆ ಅದರಲ್ಲೊಂದು ಡೆಲಿವರಿ ಚಾರ್ಜಸ್, ಅದ್ರ ಜೊತೆಗೆ ಈ ಪ್ಲಾಟ್ಫಾರ್ಮ್ ಫೀಸ್, ಅದ್ರ ಜೊತೆಗೆ ಈ ವೆಜ್ ಮೋಡ್, ಇದನ್ನೆಲ್ಲ ಸೇರಿಸ್ಕೊಂಡ್ರೆ ಮತ್ತೊಂದು ₹50-60 ಆಗುತ್ತೆ. ಅಲ್ಲಿಗೆ ನೋಡ್ಕೊಂಡ್ರೆ ತುಂಬಾ ಮಟ್ಟಿಗೆ ಫುಡ್ ಗಿಂತ ಜಾಸ್ತಿ ನಾವು ಇಲ್ಲೇ ಕೊಡ್ತಿದೀವಿ ಅಂತಾನೆ ಹೇಳ್ಬೋದು. ತುಂಬಾ ಜನ ಇವಾಗ ಕೋಪ ಮಾಡ್ಕೊಂಡಿದ್ದಾರೆ. ಅವರು ಝೊಮ್ಯಾಟೊ ಅವರು ಕೂಡ ಇನ್ನೂ ರಿಯಾಕ್ಟ್ ಆಗಿಲ್ಲ. ಏನಕ್ಕೆ ಈ ರೀತಿಯಾಗಿ ₹2 ₹1 ಎಲ್ಲ ಚಾರ್ಜ್ ಮಾಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಹೋದ್ರೆ ಹೋಗ್ಲಿ, ಒಂದು ಓವರ್ ಆಲ್ ಆಗಿ ಒಂದು ₹20 ಚಾರ್ಜ್ ಮಾಡ್ಬಿಡ್ಲಿ. ಅದು ಬಿಟ್ಟು ಪ್ಲಾಟ್ಫಾರ್ಮ್ ಫೀಸ್ ಅಂತ ಒಂದು ₹20, ವೆಜ್ ಮೋಡ್ ಅಂತ ₹2, ಮತ್ತೆ ಡೆಲಿವರಿ ಚಾರ್ಜಸ್ ಅದರಲ್ಲಿ ಜಾಸ್ತಿ. ಈ ರೀತಿಯಾಗೆಲ್ಲ ಮಾಡ್ಕೊಂತ ಹೋದ್ರೆ ಪಾಪ ತುಂಬಾ ಜನರಿಗೆ ತೊಂದರೆ ಆಗುತ್ತೆ. ಬೇರೆಯವರಿಗೆ ಆಪ್ಷನ್ಸ್ ಇಲ್ಲದೆ ಪಾಪ ಅವರು ಫುಡ್ ಆದ್ರೆ ತರಿಸ್ಕೊಂತ ಇರ್ತಾರೆ. ಅಂತದ್ರಲ್ಲಿ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಈ ರೀತಿಯಾಗಿ ದುಡ್ಡು ವಸೂಲಿ ಮಾಡೋದು ತುಂಬಾನೇ ಕಷ್ಟ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಭೋಪಾಲಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಇನ್ಸಿಡೆಂಟ್ ತುಂಬಾನೇ ಚೆನ್ನಾಗಿದೆ. ಸೋನು ಸೂದ್ ಅವ್ರು ಎಲ್ಲರಿಗೂ ಕೂಡ ಗೊತ್ತಿರೋದೆ, ಗೊತ್ತಿಲ್ಲ ಅನ್ನೋರು ಯಾರು ಕೂಡ ಇರೋದಿಲ್ಲ. ಎಷ್ಟೋ ಜನರಿಗೆ ದೇವ್ರಂತಾನೆ ಹೇಳ್ಬೋದು, ಗಾಡ್ ತರ ಅವರನ್ನ ಟ್ರೀಟ್ ಮಾಡ್ತಾರೆ. ಕೋವಿಡ್ ಟೈಮಲ್ಲಂತೂ ನಾನು ಹೇಳಲೇಬೇಕಾಗಿಲ್ಲ, ಪಾಪ ತುಂಬಾ ಜನರಿಗೆ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವತ್ತಿಗೂ ಕೂಡ ಅವರು ತುಂಬಾನೇ ಹೆಲ್ಪ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆದ್ರೆ ನಡೆದಿದೆ ಭೋಪಾಲಲ್ಲಿ. ಹೆಸರು ಬಂದ್ಬಿಟ್ಟು ರಾಜ್ ಸೈನಿ ಅಂತೇಳಿ. ಇವ್ರು ಬಂದ್ಬಿಟ್ಟು ಆರ್ಟಿಸ್ಟ್. ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಅವ್ರ ಓನ್ ಬ್ಲಡ್ ಅಲ್ಲಿ, ರಕ್ತದಲ್ಲಿ ಈ ಒಂದು ಆರ್ಟ್ ಆದ್ರೆ ಬಿಡಿಸಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇಷ್ಟು ದೊಡ್ಡ ಆರ್ಟ್ ಆದ್ರೆ ಬಿಡಿಸಿದ್ದಾರೆ. ಅದ್ ಹೆಂಗ್ ಬಿಡಿಸಿದ್ರ ಏನೋ, ನಿಜವಾಗ್ಲೂ ಸಣ್ಣ ಪುಟ್ಟ ಆರ್ಟ್ ಮಾಡ್ಬೇಕಂದ್ರೇನೆ ಎಷ್ಟೋ ಬ್ಲಡ್ ಬೇಕಾಗುತ್ತೆ. ಅಂತದ್ರಲ್ಲಿ ಅಷ್ಟು ದೊಡ್ಡ ಸೈಜ್ ಅಲ್ಲಿ ಆರ್ಟ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಸೋನು ಸೂದ್ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಅವರು ಕೂಡ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ನ್ಯೂಸ್ ಕೇಳಿದ್ದಾದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ಕೂಡ ಈ ರೀತಿಯಾಗಿ ಮಾಡೋದಿಲ್ಲ, ಫ್ಯಾನ್ಸ್ ಆದ್ರೂ ಕೂಡ. ಆದ್ರೆ ಇಷ್ಟೆಲ್ಲ ಎಕ್ಸ್ಟ್ರೀಮ್ ಲೆವೆಲ್ಗೆ ಆದ್ರೆ ಹೋಗೋದಿಲ್ಲ. ಆದ್ರೆ ಇವ್ರು ನೋಡಿದ್ರೆ ಅವ್ರ ಮೇಲಿರೋ ಪ್ರೀತಿಗೋಸ್ಕರ ಅವ್ರ ರಕ್ತದಲ್ಲೇ ಈ ಒಂದು ಆರ್ಟ್ ಆದ್ರೆ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ನಿನ್ನೆ ರಾತ್ರಿ 11:00 ಅಫಿಷಿಯಲ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸ್ ನ ಲಾಂಚ್ ಮಾಡಿದ್ದಾರೆ. ಟೋಟಲ್ ಆಗಿ 4 ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25, S25 ಪ್ಲಸ್, S25 ಅಲ್ಟ್ರಾ ಅಂತೇಳಿ. ಅದರ ಜೊತೆಗೆ ಇನ್ನ ಒಂದು ಮೊಬೈಲ್ ನ ಟೀಸ್ ಮಾಡಿದ್ದಾರೆ, S25 ಎಡ್ಜ್ ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಮೊಬೈಲ್ ನೋಡೋದಕ್ಕೆ ನಿಮಗೆ ತುಂಬಾನೇ ಸ್ಲಿಮ್ ಇರುತ್ತೆ. ನಿಮಗೆ ಥಿಕ್ನೆಸ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಡಿಸೈನ್ ಕೂಡ ತುಂಬಾನೇ ಯೂನಿಕ್ ಆಗಿದೆ. ಈ ಮೊಬೈಲ್ ನ ನೆಕ್ಸ್ಟ್ ಯಾವಾಗ ಸೇಲಿಗೆ ತರ್ತಾರೆ, ಯಾವಾಗ ಲಾಂಚ್ ಮಾಡ್ತಾರೆ, ಸ್ಪೆಸಿಫಿಕೇಶನ್ಸ್ ಏನು, ಇದ್ರ ಬಗ್ಗೆ ಏನು ಕೂಡ ಇರೋ ಇನ್ಫಾರ್ಮೇಶನ್ ಆದ್ರೆ ಪ್ರೊವೈಡ್ ಮಾಡಿಲ್ಲ. ಜಸ್ಟ್ ಟೀಸ್ ಮಾಡಿದ್ದಾರೆ ಅಷ್ಟೇ. ಇವಾಗ ಮೇನ್ ಆಗಿ S25, S25 ಪ್ಲಸ್, S25 ಅಲ್ಟ್ರಾ ಬಗ್ಗೆ ಮಾತಾಡೋಣಂತೆ. ಫಸ್ಟ್ ನಾನು ನಿಮಗೆ ಕಾಮನ್ ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ, ಆಮೇಲೆ ಏನೇನೆಲ್ಲ ಚೇಂಜಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಕಾಮನ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಎಲ್ಲದರಲ್ಲೂ ಕೂಡ ನಿಮಗೆ ಸೇಮ್ ಡಿಸ್ಪ್ಲೇ ಇರುತ್ತೆ. MOLED ಡಿಸ್ಪ್ಲೇ ನ ಪ್ರೊವೈಡ್ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಮೊಬೈಲ್ಸ್ ನೀವು ನೋಡಿದ್ದೀರಾ ಅಂದ್ರೆ ನಿಮಗೆ ಇದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಡಿಸ್ಪ್ಲೇ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಮೂರರಲ್ಲೂ ಕೂಡ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಒಂದು ಪ್ರೊಸೆಸರ್ ನ ಸ್ಪೆಷಲ್ ಆಗಿ ಈ ಮೊಬೈಲ್ಸ್ಗೋಸ್ಕರನೇ ಆಪ್ಟಿಮೈಸ್ ಮಾಡಿಸಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದೆಷ್ಟರ ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ, ಆದ್ರೆ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25, S25 ಪ್ಲಸ್ ಇದೆರಡರಲ್ಲೂ ಕೂಡ ಸೇಮ್ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 10 ಮೆಗಾ ಪಿಕ್ಸೆಲ್, ಥರ್ಡ್ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮ್ರಾ ನಿಮಗೆ 12 ಮೆಗಾ ಪಿಕ್ಸೆಲ್ ಇರುತ್ತೆ. ಎರಡರಲ್ಲೂ ಕೂಡ ನಿಮಗೆ ಕ್ಯಾಮ್ರಾ ಸೆಟಪ್ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು. ಇನ್ನ S25 ಅಲ್ಟ್ರಾ ಈ ಮೊಬೈಲ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ S24 ಅಲ್ಟ್ರಾಗೆ ಕಂಪೇರ್ ಮಾಡಿದ್ರೆ S25 ಅಲ್ಟ್ರಾದಲ್ಲಿ ನಿಮಗೆ ಕ್ಯಾಮ್ರಾ ಸೆಟಪ್ ಅನ್ನೋದು ಕಂಪ್ಲೀಟ್ಲಿ ಚೇಂಜ್ ಅಂತಾನೆ ಹೇಳ್ಬೋದು. ಮೇನ್ ಕ್ಯಾಮ್ರಾ ನಿಮಗೆ 200 ಮೆಗಾ ಪಿಕ್ಸೆಲ್ ಇರುತ್ತೆ. ಸೆಕೆಂಡರಿ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಬಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. 3x ಆಪ್ಟಿಕಲ್ ಝೂಮ್ ಮಾಡಬಹುದು. ಫೋರ್ತ್ ಕ್ಯಾಮ್ರಾನು ಕೂಡ ನಿಮಗೆ 10 ಮೆಗಾ ಪಿಕ್ಸೆಲ್, ಇದು ಕೂಡ ನಿಮಗೆ ಟೆಲಿಫೋಟೋ ಸೆನ್ಸರ್. ಇದರಿಂದ ನೀವು 3x ಆಪ್ಟಿಕಲ್ ಝೂಮ್ ಮಾಡಬಹುದು. ಫ್ರಂಟ್ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಇರುತ್ತೆ. ನಿನ್ನ ಬ್ಯಾಟರಿ ವಿಷಯಕ್ಕೆ ಬಂದ್ರೆ S25 4000 mAh ಬ್ಯಾಟರಿ ಇರುತ್ತೆ. ಒಂದು 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡಿದ್ರೆ ಇನ್ನ ಒಂದು 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಎರಡೂ ಕೂಡ ನಿಮಗೆ 15 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ S25 ಪ್ಲಸ್ ಇದರಲ್ಲಿ ನಿಮಗೆ 4900 mAh ಬ್ಯಾಟರಿ ಇರುತ್ತೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದು ಕೂಡ ನಿಮಗೆ 15 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಬ್ಯಾಟರಿ ವಿಷಯದಲ್ಲಿ ನೋಡ್ಕೊಂಡ್ರೆ ಅಲ್ಟ್ರಾದಲ್ಲಿ ಇನ್ನ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಔಟ್ ಆಫ್ ದಿ ಬಾಕ್ಸ್ ನಿಮಗೆ Android 15 ಇಂದ ಬರುತ್ತೆ. ನಿನ್ನ ಪ್ರೈಸಸ್ ಕೇಳಿದ್ದೀರಾ ಅಂದ್ರೆ ಶಾಕ್
ಶಾಕ್ ಆಗ್ತೀರಾ, ಅಷ್ಟು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 81,000ದಿಂದ ಸ್ಟಾರ್ಟ್ ಆಗುತ್ತೆ. S25 ಪ್ಲಸ್ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. S25 ಅಲ್ಟ್ರಾ 1,30,000ದಿಂದ ಸ್ಟಾರ್ಟ್ ಆಗುತ್ತೆ. S25 ಅಲ್ಟ್ರಾ ಏನು ನನಗೆ ತುಂಬಾ ಅನ್ನಿಸ್ಲಿಲ್ಲ, ಲಾಸ್ಟ್ ಇಯರ್ ಕೂಡ ಆಲ್ಮೋಸ್ಟ್ ಈ ಒಂದು ಪ್ರೈಸ್ ರೇಂಜ್ ಅಲ್ಲೇ ಲಾಂಚ್ ಮಾಡಿದ್ರು. ಆದ್ರೆ S25 ಪ್ಲಸ್ ಬಂದ್ಬಿಟ್ಟು ನಿಮಗೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಹತ್ತತ್ರ 10ರಿಂದ 15,000 ನಿಮಗೆ ಜಾಸ್ತಿ ಆದ್ರೆ ಮಾಡಿದ್ದಾರೆ. ಈಗಾಗಲೇ ಅಫಿಷಿಯಲ್ ಆಗಿ ಪ್ರೀ ಬುಕಿಂಗ್ಸ್ ಆದ್ರೆ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 7ನೇ ತಾರೀಕಿಂದ ಅಫಿಷಿಯಲ್ ಆಗಿ ಸೇಲಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಯಾರಾದ್ರೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫ್ಲಾಗ್ಶಿಪ್ ಮೊಬೈಲ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ತಗೊಳ್ಳಿ. ಸ್ಪೆಸಿಫಿಕೇಶನ್ ವೈಸ್, ಬಿಲ್ಡ್ ಕ್ವಾಲಿಟಿ ವೈಸ್, ಸರ್ವಿಸ್ ವೈಸ್ ಎಲ್ಲನೂ ಕೂಡ ನಿಮಗೆ ಆಲ್ರೌಂಡರ್ ಆಗಿ ಸೂಪರ್ ಆಗಿರುತ್ತೆ. ಪ್ರೈಸ್ ಕೂಡ ಪರವಾಗಿಲ್ಲ, ಏನಂದ್ರೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿದಾರಲ್ಲ ಅದಕ್ಕೋಸ್ಕರ ಪ್ರೈಸ್ ಕೂಡ ಜಾಸ್ತಿ ಮಾಡಿದ್ದಾರೆ. ಇವತ್ತಿನಿಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.